ಒಂದು ಅನುಕೂಲತೆಯನ್ನು ಮಾಡಿಕೊಂಡಂಥ ಒಂದು ಸಮುದಾಯ. ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷ, ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಹಂದಿಗೊಲ್ಲ, ಹಂದಿ ಜೋಗಿ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ಇದು ಒಂದು ದೊಡ್ಡ ಹೋರಾಟ. ಇವತ್ತು ಅದು ಸಹ ಗೊಲ್ಲ ಸಮುದಾಯ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಅಧ್ಯಕ್ಷರೇ. ಇವತ್ತು ಹಂದಿಗಳನ್ನು ಸಾಕಾಣಿಕೆ ಮಾಡಿ ಹಂದಿಗಳನ್ನು ಇವತ್ತು ಅದರ ಮೇಲೆ ಜೀವನ ಮಾಡುವಂಥ ಅತ್ಯಂತ ಅಸ್ಪೃಶ್ಯತೆಯ ಒಂದು ವ್ಯವಸ್ಥೆಯಲ್ಲಿರುವಂಥ ಸಮುದಾಯವು ಸಹ ಇವತ್ತು ಅವ್ರದ್ದು ಸಹ ಅಧ್ಯಯನ ಆಗಿದೆ, ಅವರಿಗೂ ಸಹ ನ್ಯಾಯ ಸಿಗಬೇಕಾಗಿದೆ. ಅದೇ ರೀತಿ ಬೋಯಿ ಜನಾಂಗದವ್ರು ಇರ್ಬೋದು ಅಧ್ಯಕ್ಷರೇ, ಅದರಲ್ಲಿಯೂ ಸಹ ವರ್ಗೀಕರಣ ಆಗಿದೆ. ಇವತ್ತು ಬರುವಂಥದ್ದು ಭಾಳ ಮಹತ್ವವಾದಂಥದ್ದು ಬಂಜಾರ, ಬೋಯಿ ಮತ್ತು ಕೊರಚ ಈ ಮೀಸಲಾತಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ 17-7 ಅಂತೇಳಿ, ಅದನ್ನು 25 ಮಾಡಿ, ಇನ್ನೊಂದು % ಹೆಚ್ಚು ಮಾಡಿ, ಏನು ಅವರಿಗೆ ಬಂಜಾರ ಸಮಾಜಕ್ಕೆ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ಮಾಡಿ ಕೊಡಬೇಕು ಅನ್ನೋಂಥ ಬೇಡಿಕೆ ಇವತ್ತು ನಿನ್ನೆ ದೊಡ್ಡ ಹೋರಾಟವನ್ನು ನಾವೆಲ್ಲ ಕೋಲಂಬೋ ಅನ್ನೋಂಥ ಸಂಘಟನೆ ಬಂಜಾರ ಸಮುದಾಯದವರು ನಿನ್ನೆ ನಾವೆಲ್ಲ ಹೋಗಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದೇ ರೀತಿ ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನೋಂಥ ಒಂದು ಹೋರಾಟ ಸಹ ಇವತ್ತು ನಡೀತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಣಯ ತಗೋತಾರೋ ನೋಡಬೇಕು. ಆದರೆ ಭಾಳ ಒಂದು ರೀತಿ ದುಃಖ ಪಡುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಇವತ್ತು ಹೇಳಿದ್ರು 10% ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರು ಕೊಟ್ಟಂಥದ್ದನ್ನು ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳಿದ್ರು. ಸುಪ್ರೀಂ ಕೋರ್ಟ್ ಸಹ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂಥ ಆರ್ಥಿಕ ಹಿಂದುಳಿದ ಸಮುದಾಯಗಳಿಗೂ, ಹಾಗಾದರೆ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಅವ್ರು ಭಾರತೀಯರು ಅಲ್ವಾ? ಅವ್ರಿಗೇನು ಈ ದೇಶದ ಮೇಲೆ ಹಕ್ಕಿಲ್ವಾ? ಯಾವ ಬಡವರು ಎಲ್ಲ ಜನಾಂಗದಲ್ಲಿ ಬಡವರು ಇದ್ದಾರೆ. ಲಿಂಗಾಯತರಲ್ಲಿ ಬಡವರು ಇದ್ದಾರೆ, ಒಕ್ಕಲಿಗರಲ್ಲಿ ಬಡವರು ಇದ್ದಾರೆ, ಬ್ರಾಹ್ಮಣರಲ್ಲಿ ಬಡವರು ಇದ್ದಾರೆ. ಹಾಗಾದ್ರೆ ಅವ್ರು ಏನೂ ಕೊಡೇಬಾರ್ದಾ? ನೀವು 75% ಮಾಡ್ಕೊರಿ, ಏನು ಮಾಡ್ಕೊರಿ ಅದು ಗೊತ್ತಿಲ್ಲ. ಆದರೆ ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ, ಬ್ರಾಹ್ಮಣರಲ್ಲಿ, ಮರಾಠರಲ್ಲಿ, ಕ್ಷತ್ರಿಯರಲ್ಲಿ ಈ ಸಮುದಾಯಗಳು ಸಹ ಆರ್ಥಿಕ ಬಡತನದಿಂದ ಇವತ್ತು ಸ್ಲಮ್ದಲ್ಲಿ ನೀವು ನೋಡಿ ಅಧ್ಯಕ್ಷರ, ಸ್ಲಮ್ಲ ಹೋದರೆ ಈ ಜನನೂ ಸಹ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾವುದೇ ಜನಾಂಗದ ಬಗ್ಗೆ ಅಸಂವಿಧಾನಿಕ ಯಾವುದು ಅಸಂವಿಧಾನಿಕಿದು ಅಂಥವ್ರಿಗೆ ಮೀಸಲಾತಿ ಕೊಡ್ತಾರೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು 10% ಕೊಟ್ಟರೆ ಏನೋ ಒಂದು ಅಸಂವಿಧಾನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಅದರ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡೋದನ್ನು ನಾನು ಖಂಡಿಸ್ತೇನೆ. ಅದೇ ರೀತಿ ಇವತ್ತು ಅನೇಕ ಸಮುದಾಯಗಳಿಗೆ 2 ಮತ್ತು C ಪಂಚಮಸಾಲಿ ಸಮುದಾಯ, ಮರಾಠ, ಜೈನ, ಒಕ್ಕಲಿಗ ಈ ಎಲ್ಲ ಸಮುದಾಯಕ್ಕೆ ವಿರುದ್ಧ ಅಸಂವಿಧಾನಿಕ ಹೇಳುವಂಥವ್ರು ಯಾವ್ದು ಅಸಂವಿಧಾನಿಕವಾದಂಥ ಧರ್ಮಾಧಾರಿತ ಒಂದು ಮೀಸಲಾತಿಯನ್ನು ಕೊಡ್ತಾರೆ, ಸರಿಯಲ್ಲ.